ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಹೀರೆಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 2 ಹೀರೆಕಾಯಿ ತಗೊಂಡಿದ್ದೀನಿ. ಈ 2 ಹೀರೆಕಾಯಿಯ ಸಿಪ್ಪೆ ತೆಗಿಬೇಕು. ಫಸ್ಟಿಗೆ ಈ ಥರ ಕಟ್ ಮಾಡಿದ ನಂತರ ನಾನೀಗ ಸಿಪ್ಪೆ ತೆಗಿತಾ ಇದ್ದೀನಿ. ನಮಗೆ ಈ ಹೀರೆಕಾಯಿ ಸಿಪ್ಪೆ ತುಂಬ ರುಚಿಯಾಗಿರುವ ಚಟ್ನಿ ಮಾಡ್ಬೋದು. ಅದಕ್ಕೆ ಬೇಕಾಗಿ ನಾನು ಈ ಥರ ತೊಳೆದ ನಂತರ ಸಿಪ್ಪೆ ತೆಗಿತಾ ಇರೋದು. ಈ ಸಿಪ್ಪೆಯನ್ನು ತೆಗೆದಿಡುವ ನಮಗೆ. ಇಲ್ಲಿ ನೋಡಿ, ನಾನೀಗ ಸಿಪ್ಪೆಯನ್ನು ಈ ಥರ ತೆಗಿತಾ ಇದ್ದೀನಿ. ಈ 2 ಹೀರೆಕಾಯಿಯ ಸಿಪ್ಪೆ ಕೂಡ ಇದೇ ರೀತಿಯಲ್ಲೇ ತೆಗಿಬೇಕು. ಸಿಪ್ಪೆ ಸ್ವಲ್ಪ ಜಾಸ್ತಿ ಆದರೂ ತೊಂದರೆ ಇಲ್ಲ, ನಮಗೆ ಅದು ಚಟ್ನಿ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ನಾನಿಲ್ಲಿ 1 ಕಣ ಆಗುವಷ್ಟು ಬೇವಿನ ಸೊಪ್ಪು ತಗೊಂಡಿದ್ದೀನಿ ಮತ್ತು 1 ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ. ನಮಗೆ ಇಲ್ಲಿ ಖಾರ ಜಾಸ್ತಿ ಬೇಡ, ಹಾಗಾಗಿರುವ ಕಾರಣ 1 ಮೆಣಸು ಮಾತ್ರ ನಾನು ತಗೊಂಡಿರೋದು. ನಿಮಗೆ ಖಾರ ಜಾಸ್ತಿ ಬೇಕಿದ್ದರೆ ಹಸಿಮೆಣಸು ಒಂದು 3-4 ಯೂಸ್ ಮಾಡ್ಬೋದು. ಈಗ ನಾನಿಲ್ಲಿ ಒಂದು ಪಾತ್ರ ಬಿಸಿಯಾಗಲಿಕ್ಕೆ ಇಟ್ಟಿದ್ದೀನಿ. ಇದು ಬಿಸಿಯಾದ ನಂತರ ನಮಗೆ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ಹಾಕುವ. ತೆಂಗಿನೆಣ್ಣೆ ಬಿಸಿಯಾದ ನಂತರ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ. ನಂತರ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಕೂಡ ಹಾಕ್ತಾ ಇದ್ದೀನಿ. ನಂತರ ನಮಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ಇನ್ನು ನಾನು ಇದಕ್ಕೆ ಒಣಕು ಮೆಣಸನ್ನು ಹಾಕ್ತಾ ಇದ್ದೀನಿ. ಕುಮಟಿ ಮೆಣಸು ನಾನಿಲ್ಲಿ ತಗೊಂಡಿರೋದು, ಈ ಥರ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇನ್ನು ನಮಗೆ ಈ ಸಾಸಿವೆ ಎಲ್ಲ ಹೊಟ್ಟಿ ಬರುವಾಗ ಸ್ವಲ್ಪ ಎಣ್ಣೆ ಕಡಿಮೆ ಇತ್ತು, ಹಾಗಾಗಿ 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ. ನಂತರ ಜಸ್ಟ್ ನಮಗೆ ಈ ಥರ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳುವ. ಈಗ ಇಲ್ಲಿ ಸಾಸಿವೆ ಹೊಟ್ಟಿ ಬರ್ತಾ ಇದೆ. ಸಾಸಿವೆ ಎಲ್ಲ ಹೊಟ್ಟಿ ಆದ ನಂತರ ನಾನೀಗ ತಗೊಂಡಿರುವ ಬೇವಿನ ಸೊಪ್ಪು ಇದಕ್ಕೆ ಹಾಕ್ತಾ ಇದ್ದೀನಿ. ಸಾಸಿವೆ ಹೊಟ್ಟಿ ಆದಾಗ ಲೋ ಫ್ಲೇಮಲ್ಲಿ ಇಟ್ಟ ನಂತರ ಬೇವಿನ ಸೊಪ್ಪು ನಾನೀಗ ಹಾಕಿ ಜಸ್ಟ್ ಒಮ್ಮೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನು ನಾವು ಕಟ್ ಮಾಡಿಟ್ಟಿರುವ ಹೀರೆಕಾಯಿ ಮತ್ತು ಹಸಿಮೆಣಸಿನಕಾಯಿ ಇದಕ್ಕೆ ಹಾಕ್ಕೊಳ್ಬೇಕು. ನಂತರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು. ಇನ್ನು ನಾನು ಇದಕ್ಕೆ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. 1/4 ಟೀ ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಉಪ್ಪನ್ನು ಹಾಕಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ನೀರೇನು ಹಾಕಬೇಕಾದ ಅಗತ್ಯ ಇಲ್ಲ, ಇದರಲ್ಲೇ ನೀರು ಬರುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಮಗೆ ಮುಚ್ಚಳ ಮುಚ್ಚಿ ಇಡಬೇಕು. ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಇಟ್ಟು ಮುಚ್ಚಳ ಮುಚ್ಚುವಾಗ ಇದು ಚೆನ್ನಾಗಿ ಬೆಂದು ಬರುತ್ತೆ. ಇಲ್ಲಿ ನೋಡಿ, ಇದೀಗ ಸ್ವಲ್ಪ ಬೆಂದಿದೆ, ಇದರಲ್ಲೇ ನೀರು ಬಂದಿದೆ. ಇನ್ನು ಸ್ವಲ್ಪ ಕೂಡ ಬೇಯಬೇಕು, ಅದಕ್ಕೆ ಬೇಕಾಗಿ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಇಡಬೇಕು. ಲೋ ಫ್ಲೇಮಲ್ಲೇ ಬೇಯಿಸಿದರೆ ತುಂಬ ರುಚಿಯಾಗಿರುತ್ತೆ. ಈಗ ನೋಡಿ, ಇದು ಚೆನ್ನಾಗಿ ಬೆಂದು ಬಂದಿದೆ. ಹೀರೆಕಾಯಿ ಪಲ್ಯ ಒಂದ್ಸಲ ಆದರೂ ನೀವು ಈ ರೀತಿಯಲ್ಲಿ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಲಾಸ್ಟಿಗೆ ಬೇಕಿದ್ರೆ ನಮಗೆ ಪಲ್ಯಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಬೋದು. ನಿಮಗೆ ಈ ಸಿಂಪಲ್ ಪಲ್ಯ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಫ್ರೆಂಡ್ಸಿಗೆ ರಿಲೇಟಿವ್ಸಿಗೆ ಎಲ್ಲ ಒಮ್ಮೆ ಶೇರ್ ಮಾಡ್ಕೊಳ್ಳಿ. ಯಾರಾದರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.